ಒಂದ್ಸಲ ಇದೆಲ್ಲ ಗೊತ್ತಾದ್ಮೇಲೆ ಅವ್ರು ನಿಮ್ ಕಿಂಡಲೇ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಆ ಕಿಂಡಲ್ ಮಾಡುವಂತ ವ್ಯಕ್ತಿಗಳ ಹತ್ರ, ಆ ಫ್ರೆಂಡ್ಸ್ಗಳ ಹತ್ರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಎಂತದೇ ಇರ್ಲಿ ಬೇಕಾದ್ರೆ ನೀವು ಒಬ್ಬರೇ ಕೂತು ಅಳ್ತಾ ಇರಿ, ಅಥವಾ ಎಲ್ಲೋ ಒಂದ್ ಕಡೆ ದೂರ ಕುತ್ಕೊಂಡು ನೀವು ಒಬ್ರಿಗೆ ಹೇಳ್ಕೊಳ್ಳಿ ನಿಮ್ ವಿಚಾರ, ನಿಮಗ್ ನೀವೇ ಹೇಳ್ಕೊಳ್ಳಿ. ಆದ್ರೆ ಇಂಥ ವ್ಯಕ್ತಿಗಳ ಮುಂದೆ ಹೇಳ್ಬೇಡಿ. ಕೆಲವೊಂದ್ಸಲ ಲೈಫಲ್ಲಿ ನಾವೇನ್ ತಪ್ಪು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಲೈಕ್ ಕಣ್ಣೀರಾಗ್ಲಿ ನೋವನ್ನಾಗ್ಲಿ ಯಾರ ಮುಂದೆ ಹೇಳ್ಬೇಕು ಅದನ್ನ ಬಿಟ್ಟು ಇನ್ಯಾರ್ದು ಮುಂದೆ ಹೇಳ್ಬಿಡ್ತೀವಿ. ಸೊ ಅವಾಗ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ. ಯಾವ ತರ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ, ನಿಮ್ಮನ್ನ ಅವ್ರು ನೋಡುವಂತ ರೀತಿ ಹೇಗಿರುತ್ತೆ. ಯಾಕಂದ್ರೆ ಲೈಫಲ್ಲಿ ಕಣ್ಣೀರಾಗ್ಲಿ ಪ್ರಾಬ್ಲಮ್ ಆಗಿ ಎಲ್ಲರ ಮುಂದೆ ಶೇರ್ ಮಾಡ್ಕೋಬಾರ್ದು. ಎಸ್ಪೆಷಲಿ ಈ ವ್ಯಕ್ತಿಗಳ ಮುಂದೆ ಶೇರ್ ಮಾಡ್ಕೋಬೇಡಿ. ಸೊ ಯಾವ ವ್ಯಕ್ತಿಗಳು ನೋಡೋದಕ್ಕೆ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೋಡಿ, ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡುವಂಥ ವ್ಯಕ್ತಿಗಳು ನಿಮಗೆ ಗೊತ್ತಿರುತ್ತೆ. ನೆನ್ನೆ ಯಾರೋ ಕೌನ್ಸಿಲಿಂಗ್ ಅಲ್ಲಿ ನನಗೆ ಕೇಳಿದ್ರು, ಸರ್ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ರೆ ನನಗೆ ಗೇಲಿ ಮಾಡ್ತಾರೆ ಸರ್, ನಾನು ನೋವು ಹೇಳ್ಕೊಂಡ್ರೆ ನನಗೆ ತುಂಬಾ ನೋವು ಆಗ್ತಿರುತ್ತೆ, ಬಟ್ ಸ್ಟಿಲ್ ಅವರು ಅದನ್ನ ಕಾಮಿಡಿ ಆಗಿ ತಗೊಳ್ತಾರೆ ಅಂತ. ಸೊ ಒಂದ್ಸಲ ಹೇಳಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಹೇಗೆ, ಅವ್ರ ನೇಚರ್ ಏನು, ಯಾವ ತರ ನಿಮ್ಮನ್ನು ಸಪೋರ್ಟ್ ಮಾಡ್ತಾರ ಅಥವಾ ಕೇಳ್ತಾರ ಅಥವಾ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ, ಇದೆಲ್ಲ ಗೊತ್ತಿರತ್ತೆ ಅವ್ರಿಗೆ. ಒಂದ್ಸಲ ಇದೆಲ್ಲ ಗೊತ್ತಾದ್ಮೇಲೆ ಅವ್ರು ನಿಮ್ ಕಿಂಡಲೇ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಆ ಕಿಂಡಲ್ ಮಾಡುವಂತ ವ್ಯಕ್ತಿಗಳ ಹತ್ರ, ಆ ಫ್ರೆಂಡ್ಸ್ಗಳ ಹತ್ರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಎಂತದೇ ಇರ್ಲಿ ಬೇಕಾದ್ರೆ ನೀವು ಒಬ್ಬರೇ ಕೂತು ಅಳ್ತಾ ಇರಿ, ಅಥವಾ ಎಲ್ಲೋ ಒಂದ್ ಕಡೆ ದೂರ ಕುತ್ಕೊಂಡು ನೀವು ಒಬ್ರಿಗೆ ಹೇಳ್ಕೊಳ್ಳಿ ನಿಮ್ ವಿಚಾರ, ನಿಮಗ್ ನೀವೇ ಹೇಳ್ಕೊಳ್ಳಿ. ಆದ್ರೆ ಇಂಥ ವ್ಯಕ್ತಿಗಳ ಮುಂದೆ ಹೇಳ್ಬೇಡಿ, ನಿಮ್ಮನ್ನು ತುಂಬಾ ಕೇವಲವಾಗಿ ನೋಡ್ತಾರೆ ಕಾಮಿಡಿ ಮಾಡ್ಕೊಂಡು. ನೆಕ್ಸ್ಟ್ ಬಂದು ಯಾರ ಮುಂದೆ ಹೇಳಬಾರ್ದು ಅಂದ್ರೆ, ಸುಖ ಸುಮ್ಮನೆ ಹೊಗಳೋರ್ ಮುಂದೆ ವಿಚಾರಣೆ ಇರಲ್ಲ. ಯಾವಾಗ್ಲೂ ಸದಾ ನಮ್ಮನ್ನು ಹೊಗಳ್ತಾ ಇರ್ತಾರೆ, ನೀವಂದ್ರೆ ಹಂಗೆ ಹಿಂಗಿದ್ರಿ. ಈ ವ್ಯಕ್ತಿಗಳು ಹೆಂಗಂದ್ರೆ, ಲೈಕ್ ಎಲ್ಲಾ ವಿಚಾರ ತಿಳ್ಕೊಂಡು ಬೇರೆಯವ್ರ ಮುಂದೆ ಹೇಳುವಂತ ವ್ಯಕ್ತಿಗಳು. ನಿಮ್ಮ ವಿಚಾರ ನಿಮ್ಮ ಹತ್ರನೇ ತಿಳ್ಕೊತಾರೆ, ಬೇರೆಯವ್ರ ಮುಂದೆ ಹೇಳ್ಕೊಂಡು ಬರ್ತಾ ಇರೋಂಥ ವ್ಯಕ್ತಿಗಳಿದು. ಸೊ ಇಂಥವ್ರ ಮುಂದೂ ಕೂಡ ಹೇಳ್ಕೊಳಕ್ ಹೋಗ್ಬಿಡಿ, ತುಂಬಾ ಡೇಂಜರ್ಸ್ ಇದು. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನಿಮ್ಗೆ ಬೆಲೆ ಕೊಡ್ದವ್ರ ಮುಂದೆ. ಕೆಲವ್ರು ಏನಂದ್ರೆ ನಮ್ಗೆ ಬೆಲೆ ಕೊಡ್ತಾ ಇರಲ್ಲ, ಯಾವಾಗ ನೋಡಿದ್ರು ನಮ್ಮ ಬಗ್ಗೆ ತುಂಬಾ ಕೇವಲಾಗಿ ನೋಡ್ತಿರ್ತಾರೆ, ಕೀಳಾಗಿ ನೋಡ್ತಾ ಇರ್ತಾರೆ. ಸೊ ಕೇವಲವಾಗಿ ಕೀಳಾಗಿ ನೋಡುವಂತ ವ್ಯಕ್ತಿಗಳ ಹತ್ರ ಆಕ್ಚುಲಿ ಫಸ್ಟ್ ಆಫ್ ಆಲ್ ಮಾತೇ ಕಡಿಮೆ ಆಡ್ಬೇಕು ನನ್ನ ಪ್ರಕಾರ. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಬೇಕು. ಬಟ್ ಅವ್ರು ನಿಮ್ಗೆ ಕೀಳಾಗಿ ನೋಡ್ತಿದ್ದಾರೆ, ಕೇವಲಾಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವೆಲ್ಲೋ ಒಂದ್ ಕಡೆ ಸ್ವಲ್ಪ ನಿಮ್ಮ ಒಟ್ಟಿಗೆ ಚೆನ್ನಾಗಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ಹೇಳ್ಕೊಂಡ್ಬಿಡ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ಅವ್ರು ಸಮಯ ಸಾಧಕರ ತರ ಇರ್ತಾರೆ, ಅವ್ರಿಗೆ ಬೇಕಾದಾಗ ಚೆನ್ನಾಗಿರೋ ತರ ಆಕ್ಟ್ ಮಾಡ್ತಾರೆ. ಮತ್ತೆ ಅವ್ರು ಯಾವಾಗ ಬೇಡ ಅವಾಗ ಅವ್ರು ಏನ್ ಮಾಡ್ತಾರೆ, ನಿಮ್ಮನ್ನ ಸೇಮ್ ಆಸ್ ಯೂಶುವಲ್ ಕೇವಲಾಗಿ ನೋಡ್ತಿರ್ತಾರೆ. ನಿಮ್ಮನ್ನೇ ಕೇವಲವಾಗಿ ನೋಡುವಂತ ವ್ಯಕ್ತಿಗಳು ನೀವು ಹೇಳುವಂತ ವಿಚಾರ ಇನ್ನೂ ಕೇವಲಾಗಿ ನೋಡ್ತಿರ್ತಾರೆ. ಅಂಡ್ ವಿಚಾರ ನೀವು ಹೇಳಿದ್ಮೇಲೆ ಮತ್ತೂ ಕೇವಲಾಗಿ ನೋಡ್ತಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇವ್ರ ಮುಂದೂ ಹೇಳಕ್ ಹೋಗ್ಬಿಡಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಜೊತೆಲಿ ಇದ್ಕೊಂಡೆ ಪಿನ್ ಮಾಡ್ತಿರ್ತಾರೆ. ಅಂದ್ರೆ ಎಕ್ಸಾಂಪಲ್, ಬೇರೆಯವ್ರ ಬಗ್ಗೆ ಬಂದು ನಿಮ್ಮ ಹತ್ರ ಹೇಳ್ತಿರ್ತಾರೆ ನೋಡಿ ಜಾಸ್ತಿ, ನಿಮ್ ಬಗ್ಗೆ ಹಂಗೆ ಹೇಳಿದ್ರು, ಇದು ಅದು ಅಂತ ಚಾಡಿ ಹೇಳ್ತಿರ್ತಾರೆ ನೋಡಿ. ಆ ವ್ಯಕ್ತಿಗಳು ಬೇರೆಯವ್ರು ತಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದಾರಂದ್ರೆ, ನೀವು ವಿಚಾರ ತಗೊಂಡು ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಹೇಳ್ತಾ ಇದಾರೆ ಅಂತ ಅರ್ಥ. ಓಕೆ, ಇವರಿಗೆ ಪಿನ್ ಮಾಡ್ತಾರೆ, ಏನಂತಾರೆ, ಜೊತೆಲಿ ಇದ್ಕೊಂಡೆ ಎಲ್ಲಾ ಕಡೆ ಮೇಯ್ತಾ ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ವ್ಯಕ್ತಿಗಳ ಲಕ್ಷಣ ಇದಿರುತ್ತೆ. ಸೊ ಇಂಥವ್ರ ಮುಂದೆ ಹೇಳಕ್ ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಗೆ ಅರ್ಥ ಮಾಡ್ಕೊಳ್ದೆ ಇರ್ತಕ್ಕಂಥ ವ್ಯಕ್ತಿಗಳಂತ ಹೇಳ್ತಾರೆ ನೋಡಿ ಲೈಫಲ್ಲಿ. ಎಕ್ಸಾಂಪಲ್, ಜೊತೆಗಿರೋ ಲವರ್, ಹಸ್ಬೆಂಡ್, ಇವರು ಕೆಲವೊಂದ್ಸಲ ಹೆಂಗೆ ಅಂದ್ರೆ ಅರ್ಥನೇ ಮಾಡ್ಕೊಳ್ತೀರ, ಅಪಾರ್ಥ ಮಾಡ್ಕೊಂಡು ಮಾತಾಡೋದು, ಸದಾ ಜಗಳ ಕಾಡುವಂಥದ್ದು. ನೀವೇನೋ ಒಂದು ಹೇಳ್ತೀರಿ, ಅವ್ರೇನೋ ಒಂದು ಅರ್ಥ ಮಾಡ್ಕೊಳ್ತಾರೆ, ಈ ತರ ಗೊತ್ತಿರತ್ತಲ್ಲ ನಿಮ್ಗೆ. ಸೊ ಈ ಕ್ಯಾಟಗರಿ ಪೀಪಲ್ಸ್ ಹತ್ರನೂ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಶೇರ್ ಮಾಡ್ಕೋಬಾರ್ದು. ಯಾಕೆ ಇದನ್ನ ಹೇಳ್ತಿದ್ದೀನಿ ನಾನು ಅಂತ ಹೇಳಿದ್ರೆ, ನಿಮ್ಮ ನೋವಿಗೆ ಬೆಲೆ ಇದೆ ಆಕ್ಚುಲಿ, ಕರೆಕ್ಟ್. ಅಂಡ್ ನೀವು ಸೀರಿಯಸ್ ಆಗಿರ್ತೀರಿ ನಿಮ್ಮ ಲೈಫು, ನಿಮ್ಮ ನೋವಿನ ವಿಚಾರದಲ್ಲಿ. ಇವರಿಗೆಲ್ಲ ಕಾಮಿಡಿ ಆಗಿರುತ್ತೆ. ಸೊ ಇಂಥವ್ರ ಮುಂದೆ ಹೇಳ್ಕೊಂಡಾಗ ನಿಮ್ಮನ್ನು ಕಾಮಿಡಿ ಪೀಸ್ ತರ ನೋಡ್ಕೋತಾರೆ, ನಿಮ್ಮ ಬಗ್ಗೆ ಕಟ್ತಾರೆ. ಸೊ ಹೇಳಕ್ ಹೋಗ್ಬೇಡಿ ಅಂತ ನಾನು ಹೇಳಕ್ ಹೊರಟಿರೋದು. ಬಿಕಾಸ್ ಕೌನ್ಸಿಲಿಂಗ್ ಅಲ್ಲಿ ನನಗೆ ವಿಚಾರ ಗೊತ್ತಾಯ್ತು. ಸರ್ ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂಡೆ ಸರ್, ನನಗೆ ತುಂಬಾ ಕಾಮಿಡಿ ಆಗಿ ಗೇಲಿ ಮಾಡಿ ಸತ್ತೋಗ್ಬಿಡ್ಬೇಕನ್ನೋ ಅಷ್ಟು ಕಾಮಿಡಿ ಮಾಡಿ ಹೇಳ್ತಾರೆ ಅಂತೇಳಿ. ಸೊ ಅದಕ್ಕೆ ಈ ವಿಡಿಯೋ ಹೇಳಬೇಕು, ಶೇರ್ ಮಾಡ್ಬೇಕು ವಿಚಾರ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೆ ಯಾವ ಪಾಯಿಂಟ್ ಕರೆಕ್ಟ್ ಅನ್ನಿಸ್ತು ಕಮೆಂಟ್ ಮಾಡಿ. ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ನಮಸ್ತೆ.